ಮಾಲಾಪ್ ಮೈಸೂರಿಗೆ ಹೋಗ್ಬೇಕಂತ ಇವಾಗ ಅಲ್ಲಿ ಅದೇನೋ ಕೆಲಸ ಬಂದೈತೆ ಅಂದರೆ ಅವ್ನಿಗೆ ಏನು ಮಾಡ್ಬೇಕಾಗಲಿ ಮಾಲಾಪ್ ಮೈಸೂರಲ್ಲಿ ಹೇಳ್ಬಿಟ್ರೆ ಟ್ವಿಸ್ಟೇ ಇರಲಕತ್ತೈತಿ. ಅಲ್ಲಿ ಟೀ ಕೊಟ್ಟವ್ರೆ ನನಗೆ ಮತ್ತು ಚಿರುಗುವೆ 8 ಟೀ ತರಿಸವ್ರೆ ಮತ್ತು ಇದು ಸಕ್ಕರೆ ಮತ್ತು 2 ಕಡ್ಡಿ ಹಾಕೋರೆ ತಿರುಗು ದೀಪ ಹಚ್ತವ್ರೆ. ನೆನ್ನೆ ಚೌತಿ ಮಾಡಿದ್ರು. ಇವತ್ತು ಏನು ಮಾಡ್ತಿದ್ದೇವ? ಇವತ್ತೇ ಚೌತಿ ಮತ್ತು ಹಂಗಾರೆ ನೆನ್ನೆ ಯಾವ ಚೌತಿಯಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಟೈಮು 9 ಕಾಲ ಆಗ್ಬಿಟ್ಟೈತೆ. ಕೆಲ್ಸಕ್ಕೆ ಹೋಗ್ಬೇಕು. ಅದೇ ಸ್ಪಾಟು ಪಕ್ಕ ಅಂಪಾಪುರ ಅಂತ, ಅಲ್ಲಿಗೆ ಹೊರಡಬೇಕು ಈಗ. ನನ್ನ ತಂಗಿ ಏನು ಮಾಡ್ತಾವಳೆ ನೋಡಬೇಕು. ಏನೋ ಬೆಳಗ್ತಾವಳೆ ನನ್ನ ತಂಗಿ. ನೀರು ಬರ್ತವೆ ಅನಿಸುತ್ತೆ ಎಲ್ಲ, ಅದಕ್ಕೆ ಖಾಲಿ ಮಾಡ್ಕೊತಾವಳೆ. ಆಲ್ರೆಡಿ ನೀರು ಬಂದಿದ್ದಾವ? ಇಲ್ಲ, ಬಂದಿಲ್ಲ. ಖಾಲಿ ಮಾಡ್ಕೊತಾವಳೆ ಬಕೆಟ್ ಎಲ್ಲ. ನೀರು ಬರ್ತವೆ. ನಮ್ಮ ಅಪ್ಪನ ಅವಳು ಹಿಡಿತಾರೆ. ನಮ್ಮ ಅಪ್ಪ ಯಾಕೋ ಸ್ವಲ್ಪ ಅಲ್ಲಿ ನೋವು ಅಂತವ್ರೆ. ಅದೇನೋ ನನ್ನ ತಂಗಿಗೆ ಹೆಲ್ಪ್ ಮಾಡಿಕೊಡ್ತಾರ ಇಲ್ಲ ಮನೆ ಕಬಿಡ್ತಾರ, ಅದು ಗೊತ್ತಿಲ್ಲ. ಏನು ಇವತ್ತು ಬೆಳಗ್ಗೆ ಹಚ್ಚಿರೋದು ಇಲ್ಲ ನೆನ್ನೆ ಹಚ್ಚಿರೋದು ಗೊತ್ತಿಲ್ಲ. ಇದು ದೀಪ ಹಿಂಗೆ ಉರಿತೈತೆ. ಬೆಳಗ್ಗೆ ಹಚ್ಚಿರ್ಬೋದು. ಮತ್ತು ಇವಾಗ ಕೆಲ್ಸಕ್ಕೆ ಹೊಳ್ತೀನಿ. ಟೈಮ್ ಆಗ್ಬಿಟ್ಟೈತೆ 9 ಕಾಲು. ಇನ್ನೊಂದು ಹುಡುಗ ಅಭಿ ಅಂತ ಅವನ್ನೆಲ್ಲ ಅವನ್ನ ಮಣ್ಣಳಿಗೆ ಹೋಗಿ ಕರ್ಕೋಬೇಕು ಅಂಪಾಪುರಕ್ಕೆ. ಬನ್ನಿ ಕರ್ಕೋದ. ವಾಟ್ರಿಗೂ ಅಟ್ಟ ಎಲ್ಲ ರೆಡಿ ಆಯ್ತೈತೆ. ಡೋರ್ಗಳನ್ನ ಫಿಟ್ ಮಾಡಬೇಕು ಇವಾಗ. ಅಭಿ ಕಟ್ ಮಾಡ್ದವನೆ. ಇವಾಗ ಅವನು ಇಲ್ಲಿ ವಾಟರ್ ಮಾಡ್ಕೊತಿದ್ವಿ. ಅವನಿಗೆ ಬರೀ ಕಟಿಂಗ್ ಕೆಲಸ ಕೊಟ್ಬಿಟ್ಟಿದ್ವಿ. ಅದಿಗೆ ಕೆಲಸ ಮಾಡ್ತಾವನೆ ಅವನು. ಕಟಿಂಗ್ ಮಾಡಿ ಪಕ್ಕ ಮೂಲೆ ಮಟ್ಟ ಕಟ್ ಮಾಡ್ತಾನೆ. ಅದಕ್ಕೆ ಅವನು ಬಿಟ್ಟಿರೋದು. ನಾವು ಇದನ್ನು ಫಿಟ್ ಮಾಡ್ಕೊತಿದ್ವಿ. ಇವಾಗ ಡೋರ್ಗಳ ಫಿಟ್ ಮಾಡಿಬಿಟ್ರೆ ಇಲ್ಲಿ ಕೆಳಗಡೆ ಇಲ್ಲೊಂದು ಬಾಕ್ಸ್ ಬರ್ತದೆ. ಇಲ್ಲೊಂದು ಬಾಕ್ಸ್ ಹೊಡಿಬೇಕು. ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಬರ್ತದೆ. ಬುಕ್ ರ್ಯಾಕು ಬುಕ್ ಮಾಡಿಕೊಳ್ಳೋಕೆ ಆ ಥರ ಹೊಡಿಬೇಕು. ಟೈಮು 1 ಗಂಟೆ ಆಗೈತೆ. ಈಗೆಲ್ಲ ಹೊಡೆದ್ಬಿಟ್ಟಿದ್ವಿ. ಗುರುವಾರ ನಾನ್ ವೆಜ್ ಊಟ ಮಾಡಬೇಡಿ ಅಂತ ಬರೀ ನಾನ್ ವೆಜ್ ತಿನ್ಬೇಕು. ನಾನ್ ವೆಜ್ ತಿನ್ಬೇಕು. ಯಾರು ಇವನು ಗುರುವಾರ ಇವರು ರಾಯರು ವಾರ ಮಾಡ್ತಾರೆ. ಇವನು ಇವತ್ತು ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ತಿನ್ನಲ್ಲ. ನಾವೇ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ. ನಾನು ನಾನ್ ವೆಜ್ ತಿನ್ನಲ್ಲ ಕಮ್ಮರ್ಯಾ. ನಾನ್ ವೆಜ್ಜೇ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀವಿ. ಈಗ ಯಾರು ಹೋಟ್ಲಿಗೆ ಹೋದವಪ್ಪ ನಾವು? ನಾನ್ ವೆಜ್ ಹೋಟ್ಲಿಗೆ ಹೋದವ ಇಲ್ಲ ವೆಜ್ ಹೋಟ್ಲಿಗೆ ಹೋದವ? ಎಣ್ಣೆ ಬೆಳಗ್ಗೆ ಉಪವಾಸ ಮಾಡೋ. ಉಪವಾಸ ನೀ ಮಾಡು. ನೀನು ಮಾಡೋ ಜೊತೆ ನನ್ನ ಕೈಲಾಗಲ್ಲ. ಅದಕ್ಕ ಊಟ ಮಾಡ್ಬೇಕು. ಆರೋಗ್ಯ ಬಲವ ಇರ್ಬೇಕು. ನಾ ದೇವ್ರಿಗೆ ಯಾವತ್ತೂ ಊಟ ಉಪವಾಸ ಮಾಡಿ ಅಂತ ಹೇಳಿಲ್ಲ ಕಣೆ. ಏನಂತ ಚಾಲೆಂಜ್ ನೀನು ಚಾಲೆಂಜ್ ಹಾಕೋ. ನನ್ನ ಜೊತೆ ಚಾಲೆಂಜ್ ಹಾಕತ್ತೀನಿ. ನಿಮ್ಗೆ ಹೇಳು, ನೀನು ಜೊತೆ ಆಗ್ತೇ ಚಾಲೆಂಜ್ ಮಾಡಲ್ಲಪ್ಪ. ಮೀಟ್ರ್ ಅದ ಮತ್ತೆ ಮಾಡೋದ. ಆದ್ರೆ ವೇಸ್ಟ್ ಚಾಲೆಂಜ್ ಎಲ್ಲ ಮಾಡಲ್ಲ. ವೇಸ್ಟ್ ಚಾಲೆಂಜ್ ಇದು. ಆಯ್ತು, 1 ಕೋಟಿ ಕಟ್ಬಿಡವ್ರೆ. 1 ಲಕ್ಷ ಕಣೆ. ಆಯ್ತು ಆಯ್ತು. ಯಾರು ಊಟ ಮಾಡಲ್ಲ? ಎಷ್ಟು ದಿನ ಊಟ ಮಾಡದೇ ಇರ್ತಾರೆ ಅಂತ. ಎಷ್ಟು ದಿನ ಗಂಟೆ ಊಟ ಮಾಡದೇ ಇರ್ತೀವಿ ಅಂತ. ಇಬ್ರು ಜೊತೆಗೆ ಇರೋದಲ್ಲ, ಇಬ್ರು ಜೊತೆಗೆ ಮನೆ ಕಳೆದರೆ ಬರೀ ನೀರು ಕುಡ್ಬೇಕು, ಕಾಲ ಕಳಿಬೇಕಷ್ಟೇ. 1 ಲಕ್ಷ. ನೀರು ಬೇಡ. ನೀನು ಈಗ ನೀನು ಎಷ್ಟು ಕೆಜಿ ಇದೆ? 63 ಕೆಜಿ. ನಾನೊಂದು 75 ಕೆಜಿ. 1 ಕ್ವಿಂಟಲ್ ಬತ್ರಿ. ಏನು 75 ಕೆಜಿ ಇರ್ಬೋದು ಕಣೆ ಕರೆಕ್ಟಾಗಿ. 75 ಇರೋ 50 ಐತ್ರಿ. ನೀನು ಎಷ್ಟು ಇರೋದು? 65 ಅದ. ನೀನೊಂದು 40 ಕೆಜಿ ಆಯ್ತಿದೆ. 4 ದಿವಸ ಊಟ ಬಿಟ್ಬಿಟ್ರ. 5 ದಿನ ಊಟ ಯಾವ್ದ 15 ಇಂಚ. ಅದು ಮುಂದಕ್ಕೆ ಹಿಂದಕ್ಕೆ ಅಂತ ಕೇಳ್ಬೇಕು ಅಂದಿಲ್ಲ. ಅಷ್ಟಕ್ಕೆ ಮಾತ್ರ ಇದು ಮುಂದಕ್ಕೆ ಕೆಳಗೆ ಬರ್ತಿರೋದು. ಸರಿ, ಕೆಳಗಡೆ ಬರೋದು ಮಾಮೂಲಿ ಕೆಳಗಡೆ ಮಟ್ಟ. ಕೆಳಗಡೆ ಬರೋದು ಬರೀ ಒಂದು 15 ಇಂಚು ಕೇಳ್ಕೊಬೇಕ. ಮನಲ್ಲಿ ಕೇಳು. ಮೇಲ್ಗಡೆ ಡೋರ್ ಹಾಕ್ಬಿಟ್ರೆ ಫೈನಲ್ ಆಗ್ಬಿಡ್ತದೆ. ಇಲ್ಲೂ ಡೋರ್ ಬರ್ತದೆ, ಸ್ಲೈಡಿಂಗ್ ಡೋರ್. ಇದು ಮಾಡಿರೋದು ಗೈಸ್. ಮತ್ತೆ ಕೆಲಸ ಮಾಡಿವಿ, ಆದರೆ ಇನ್ನೂ ಪಾರ್ಮೆ ಕೆಲಸಿಲ್ಲ. ಇದನ್ನು ತೋರಿಸ್ತೀನಿ. ಇದನ್ನು ತೋರಿಸ್ಕೊಂತಾವ ನಾನು. ನೋಡಿ ಗೈಸ್, ಇದು ವಾರ್ಡ್ರೋಬು. ಮೇಲೆ ಅಟ್ಟ ಅವೆಲ್ಲ ಫಿಟ್ಟಿಂಗ್ ಆಗಿದೆ. ಸೇಮ್ ಇದೇ ಥರ ಡೋರ್ ಹಾಕಬೇಕು ಅಲ್ಲಿ ಆ ಕಡೆ. ಇದು ವಾರ್ಡ್ರೋಬು. ಆಮೇಲೆ ಮೇಲೆರಡು ಅಟ್ಟ ವಾರ್ಡ್ರೋಬು. ಈ ಕಡೆ ಫುಲ್ಲು ಅಟ್ಟ. ಈಗ ಇದಾದೇಟ್ಗೆ ಇಲ್ಲಿ ಕಿಚನು. ಇದು ಕಿಚನು ಗೈಸ್. ಇದೆಲ್ಲ ಪೂರ್ತಿ ಇಲ್ಲೆಲ್ಲ ಮಾಡಿದ್ದೀವಿ. ಮತ್ತು ಇಲ್ಲೂ ಬಾಕ್ಸ್ಗಳು ಬರ್ತವೆ. ಇಲ್ಲೂ ಅಟ್ಟ ಬರ್ತದೆ. ಇನ್ನೂ ಬೇಜಾನ್ ಕೆಲಸಗಳೈತೆ ಮಾಡಬೇಕು.
ಇವನೇ ಕೆಲಸ, ಇವನೇ ಒಪ್ಕೊಂಡಿರೋದು ಚಿರು. ಮಾಲಾಪ್ ಮೈಸೂರಿಗೆ ಹೋಗ್ಬೇಕಂತ ಇವಾಗ. ಅಲ್ಲಿ ಅದೇನೋ ಕೆಲಸ ಬಂದೈತೆ ಅಂದರೆ ಅವ್ನಿಗೆ ಏನು ಮಾಡ್ಬೇಕಾಗಲಿ ಮಾಲಾಪ್ ಮೈಸೂರಲ್ಲಿ ಹೇಳ್ಬಿಟ್ರೆ ಟ್ವಿಸ್ಟ್ ಇರಲ್ಲ ಕತೆ ಅಲ್ಲೇ ಹೇಳ್ಬಿಡು. ಅದು ಇನ್ನು ಹೇಳ್ಬಿಡ್ಬೇಕು. ಟ್ವಿಸ್ಟ್ ಇಟ್ಕಲೇ ಬಿಡ್ದು ಅನ್ಕೋ. ಗಸ್ ಮಾಲಾಪ್ ಮೈಸೂರಿಗೆ ಎಲ್ಲರೂ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಬಟ್ಟೆ ಗಿಟ್ಟೆ ಅದು ಇದು ಸಾಮಾನುಗಳು ಇತ್ಯಾದಿಗಳನ್ನ. ಆದರೆ ನಾವು ಕೆಲಸ ಮಾಡೋಕೆ ಹೋಗ್ತಿದ್ದೀವಿ. ನಮ್ಮದೇ ಒಂಥರ ಇದು ಏನೇ ಎಲ್ಲರೂ ಒಂಥರ ಇದಕ್ಕೆ ಹೋದ್ರೆ ಮಾಲಾಪ್ ಮೈಸೂರ್ಗೆ ಪರ್ಚೇಸ್ಗೆ ಹೋಗ್ತಾರೆ ಎಲ್ಲರೂ. ಆದರೆ ನಾವು ಕೆಲ್ಸಕ್ಕೆ ಹೋಗ್ತಾವೆ. ಅಲ್ಲಿ ಏನು ಕೆಲಸ ಹೇಳೋ. ಬಂದು ನೋಡು, ಅಲ್ಲಿ ಬಂದು ನೋಡ್ಬೇಕು ಅಂತವನೇ. ಅಲ್ಲಿ ಓನ್ ನೀನಾದ್ರು ವೀಡಿಯೋ ಮಾಡೋಕ್ಕಾಗಲ್ಲ, ಅದೊಂದೇ ಬೇಜಾರು. ಏನಿಲ್ಲ ನಾನು ಹೇಳ್ತೀನಿ ಮೇಡಮ್, ನಮ್ಮ ಹುಡುಗ ಬ್ಲಾಗರು, ನಿಮ್ದು ಬೇಕಾದ್ರೆ ಒಂದು ಇದು ಮಾಡ್ತಾನೆ, ಒಂದು ಪ್ರಮೋಸ್ ಅಂತ ಆಗುತ್ತೆ. ಆಯ್ತು ಕಣಪ್ಪ ಮಾಡ್ತೀನಿ, ನಮಗೂ ಅದೇ ಬೇಕು ಕಣಪ್ಪ ಅಂದ್ರೆ. ಸರಿ ಹಂಗ ನಡಿ ಗೈಸ್. ಇವಾಗ ಮೈಸೂರು ಮಾಲಾಪ್ ಮೈಸೂರಿಗೆ ಹೋಗ್ಬೇಕು. ಮುಖ ಗಿಕ್ಕ ಏನು ತೊಳೆದೇ ಇಲ್ಲ, ಎಲ್ಲ ಧೂಳಾಗಿವಿ. ಇದು ಹಿಂಗೆ ಹೋಗ್ತೀವಿ. ಮುಖ ತೊಳ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ಮಳೆ ಬರೋಂಗಾಗದ. ಮಳೆಲೇ ನಮ್ಮದು ಸ್ನಾನ ಆಗೋಯ್ತಾ. ಕರೆಂಟ್ ಹೋಯ್ತು ಎಲ್ಲವೇ. ಇಲ್ಲೇ ಕೆಲಸ ಮಾಡ್ಕೊತಾನೆ. ಡ್ರೈಯರ್ ಎಲ್ಲ ಹೊಡ್ಕೊತಾನೆ ಅವನು. ಡ್ರೈಯರ್ ಹೊಡಿತಾವನೆ. ಯಾವ ವಾರ್ಡ್ರೋಬ್ಗೆ ಅಂದರೆ ಮಾಮೂಲಿ ತೋರಿಸಿದ್ನೆಲ್ಲ ಇದೇ ವಾರ್ಡ್ರೋಬು ಕತ್ಲ ಇಲ್ಲಿ. ಇದಕ್ಕೆ ಇದು ಮಾಡ್ಕೊತಾವನೆ ಡ್ರೈಯರು. ನಾವೆಲ್ಲ ಇದೆಲ್ಲ ಹೊಡೆದಿದ್ದೀವಿ ನೋಡಿ. ವಾರ್ಡ್ರೋಬ್ ಯಾವ ಥರ ಬಂದೈತೆ ಅಂತ ತೋರಿಸ್ತೀನಿ. ಈ ಥರ ಬಂದೈತೆ ಇವಾಗ ಸದ್ಯಕ್ಕೆ ವಾರ್ಡ್ರೋಬು. ಮೇಲೆ ಅಟ್ಟ ಇದು ಸ್ಲೈಡಿಂಗ್ ಡೋರು, ಕೆಳಗಡೆ ಡ್ರೈಯರು. ಇದು ಸ್ಟಡಿ ಟೇಬಲ್ ಗೈಸ್. ಸಡನ್ಲಿ ಬೈಕ್ ಬರೋಲ್ಲ. ಬಾ ಮತ್ತೆ ಹೋಗೋ. ಈಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಟೀ ಶರ್ಟ ಓಲ್ಡ್ ಅದ. ಮಾಲಾಪ್ ಮೈಸೂರು ಹತ್ರ ಬಂದಿದ್ದೀವಿ ಈಗ. ಒಳಗಡೆ ಹೋಗಿ ನೋಡ್ಬೇಕು, ಕೆಲಸ ನೋಡ್ಕೊಂಡು. ಅದೇನು ಇವನು ಕರೆಕ್ಟಾಗಿ ಏನು ಹೇಳ್ತಿಲ್ಲ ಏನು ಮಾಡಬೇಕು ಅಂತ. ಅಲ್ಲೇ ಒಳಗಡೆ ಹೋದ್ಮೇಲೆ ನೋಡೋದ ಏನು ಮಾಡಬೇಕು ಅಂತ. ಇದು ಲೆಫ್ಟ್ ಸೈಡ್, ಇದು ಫ್ರಂಟ್ ಸೈಡು. ಆ ಕಡೆ ಹೋಗ್ಬೇಕು. ಇದು ಲೆಫ್ಟ್ ಸೈಡ್. ಇದು ಮಾಲಾಪ್ ಮೈಸೂರಲ್ಲಿ ಇದೇ ಮೊದಲನೇ ಕೆಲಸ ಅಲ್ವಾ? ಯಾವುದು ಕೆಲಸ ಮಾಡಿಲ್ಲ ಅಲ್ವಾ? ಇದೇ ಫಸ್ಟ್ ಅಲ್ವಾ? ಅದೇ ಲಾಸ್ಟ್ ಟೈಮಲ್ಲಿ ಜ್ಯುವೆಲರಿ ಶಾಪಲ್ಲಿ ವರ್ಕ್ ಮಾಡಿದಾರ. ಅವ್ರ ಕಾಂಟ್ಯಾಕ್ಟಿಂದ ಕೊಡಿಸ್ತಾರೆ. ಒಂಚೂರು ಜೋರು ಮಾತಾಡೋ ಬೋಲಿ. ಮಾತಾಡ್ತೀನಿ ನಡಿ. ಜೋರು ಮಾತಾಡು. ಫ್ರಂಟಿನ ಬಂದು ಲೆಫ್ಟ್ ಸೈಡಲ್ಲಿ ಬಂದ್ರೆ ಆದರೂ ಒಂದು ಸ್ವಲ್ಪ ಇಲ್ಲಿಗ ಒಳ್ಳೆ ಇದು ಪಂಕಾಗಿ ರೆಡಿಯಾಗಿ ಬರ್ಬೇಕು ಗೈಸ್. ನಾವು ಹೆಂಗೆ ಬಂದೀವಿ ಅಂದರೆ ಎಲ್ಲ ಧೂಳು ಮಾಡ್ಕೊಂಡು ಅಯ್ಯಪ್ಪ ಏನೇ ಒಳ್ಳೆ ಪಂಕಾಗಿ ರೆಡಿಯಾಗಿ ಬರ್ಬೇಕು ಅಲ್ವ ಈಗ ಏನಾದರೂ. ನಾವು ಒಳ್ಳೆ ನೀನೇನೋ ಬಿಡು, ಹೆಂಗಿದ್ರು ಸ್ಮಾರ್ಟ್ ಬಾಯ್ ನೀನು. ನಾವೇ ಇಲ್ಲಿ ಡುಬಾಕ್ಗಳಲ್ಲಿ ರಾಯಲ್ ವಾಕ್ ವಾಟಾ ಜಾಕಿ KFC ವಿಚಾರಿಸೋಣ ಅಂತ ಬಂದಿದ್ದೀವಿ. ನೋಡೋದ ಮೊದಲು ಒಂದು ಸಾರಿ ತಿಂದಿದೆ, ಇವಾಗ ಒಂದು ಸಾರಿ ತಿನ್ನೋದ ನೋಡೋದ ಅಂದ್ಬಿಟ್ಟು ಬಂದಿದ್ವಿ. ಅದು ಓನರ್ ಬರೋದು ಲೇಟ್ ಆಯಿತು ಮತ್ತೆ, ಅದಕ್ಕೆ ಇವಾಗ ಏನಾರು ತಿನ್ನೋದ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀವಿ. ಏನು ಗೈಸ್ ಚಿಕನ್ ಕೊಟ್ಟಿದ್ದಾರೆ. ಇದು ರೆಕ್ಕೆ ಪೀಸು, ಅದು ಲೆಗ್ ಪೀಸು ಅನಿಸುತ್ತೆ. ಇದಕ್ಕೆ ಟೋಟಲು 234 ರೂಪಾಯಿ ಆಯಿತು. ಬೇಡ ಪೀಸ್ಗೆ 234. ಅದೇ ನಮ್ಮ ಇದಾಗಿದ್ರೆ 1 kg ಚಿಕನೇ ಬಂದ್ಬಿಡ್ತಿತ್ತು ಗೈಸ್. ನಿಜವೂ ಆರಾಮಾಗಿ ಮನೇಲಿ 4 ಸೀಟ್ ಮಾಡ್ಕೊಂಡು ತಿನ್ಬೋದಾಯಿತು. ಇಲ್ಲಿ ನೋಡಿದ್ರೆ 2 ಪೀಸು 234 ರೂಪಾಯಿಗೆ. ನಾನು ತಿನ್ನೋದು ಯಾಕೆ ಇಷ್ಟು ಮಾಡಿ ಜೂಮ್ ಆಗ್ತದೆ ಕೇಳ. ಕರೆಕ್ಟಾಗಿ ಎಷ್ಟೊತ್ತಿಗೆ ಬಂದರು ಅವರು? 6 ಗಂಟೆ ಒಳಗೆ ಬರ್ತೀನಿ. 6 ಗಂಟೆ ಒಳಗೆ ಅಲ್ಲಿ ಗಂಟೆ ಹಿಂಗೆ ಕೂತ್ಕೋಬೇಕು ನಾವು. 5 ರೂಪಾಯಿಗಳೆಲ್ಲ ಆಟ ಆಡ್ತಾವೆ ಇಲ್ಲಿ. ನಾವು ಆಟ ಆಡೋ ನಡೀದೇನು ಓಡ್ತಾವ. ನಡಿ ಓಡಿಸು ತಾರ. ಅದೇ 1,000 ರೂಪಾಯಿ ತಗೊಂಡ್ರೆ ನಾ ಅದಕ್ಕೆ ಆಟ ಆಡೋಕ್ಕೆ. ರೈಸ್ ಇದು ಮಸಾಜ್ ಮಾಡೋದು, ಮತ್ತು ಇದಕ್ಕೂ ಬಾಕ್ಸ್ ಮಾಡಬೇಕಂತೆ. ಇದನ್ನು ಪ್ಲ್ಯಾನ್ ಹಾಕತ್ತವನೆ ಚೂರು. ಈಗ ಇಲ್ಲಿ ಬೇರೆ ಕುತ್ಕೊಂಡು ಯಾವ ಥರ ಫೀಲ್ ಆಯ್ತದೆ ನಾನು ಬೇರೆ ಚೆಕ್ ಮಾಡಿದವನೇ. ಈ ಮಸಾಜ್ ಮಾಡೋ ಚೇರ್ಗಳಿಗೆ ಇದು ಸುತ್ತ ಬಾಕ್ಸ್ ಹೊಡಿಬೇಕಂತೆ. ಇದು ಏನು ಕಾಣಬಾರ್ದು ಇವೆಲ್ಲ. ನನಗೆ ಈ ಮಸಾಜ್ದು 300 ರೂಪೀಸ್ ಅಂತೆ ಮಸಾಜ್ ಮಾಡಿಸಿದ್ರೆ. ಟೀ ಕೊಟ್ಟವ್ರೆ ನನಗೆ ಮತ್ತು ಚಿರುಗುವೆ 7 ಟೀ ತರಿಸವ್ರೆ. ಮತ್ತು ಇದು ಸಕ್ಕರೆ ಮತ್ತು 2 ಕಡ್ಡಿ ಹಾಕೋರೆ. ಇನ್ನೊಂದು ಸ್ವಲ್ಪ ಇದು ಟೀ ಇದು ಜಾಸ್ತಿನೇ ಇರುತ್ತೆ ಇಲ್ಲಿ ಮಾಲೊಳಗೆ ಇಲ್ವಾ. ಟೀ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕೆಲಸ ಎಲ್ಲ ನೋಡ್ತಾಯಿದ್ದೀವಿ. ಓನರ್ನೆಲ್ಲ ತೋರ್ಸೋಕ್ಕಾಗಲ್ಲ ನಿಮ್ಗೆ.
ಅವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸ್ವಲ್ಪ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು. ನೆಕ್ಸ್ಟ್ ನಾವು ಈ ಥರ ಬ್ಲಾಗರು ವಿಡಿಯೋ ಮಾಡ್ತೀವಿ, ವೀಡಿಯೋ ಮಾಡ್ತೀವಿ. ಕೆಲಸ ಆದಮೇಲೆ ಪರ್ಮಿಷನ್ ತಗೊಂಡು ಕೆಲಸ ಯಾವ ಥರ ಬಂದೈತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್, ಇಷ್ಟ ಆಯ್ತಾ ಏನು ಅಂತ ಕೇಳ್ಬೋದು ಲಾಸ್ಟಲ್ಲಿ ಅಲ್ವಾ? ಹಾಂ, ಚಿಯರ್ಸ್. ಓಕೆ, ಚಿಯರ್ ಗೈಸ್. ನಾನು ಕೂಡ ಮಸಾಜ್ ಮಾಡಿಸ್ತಾ ಇದ್ದೀನಿ. ಯಾವ ಥರ ಫೀಲ್ ಆಯ್ತದೆ ಅಂತ ಒಂದು ಸಾರಿ ನೋಡ್ತಾ ಇದ್ದೀನಿ. ಇದು ಫ್ರೀ. ಯಾವ ಥರ ಐತೆ ಫೀಲು? ಒಂಥರ ಸಾಕಾಗ ಅನ್ಕೋ. ಚಿರು ನಿಂಗೆ ಚಕ್ಳುಗಳು ಇದ್ದ? ಹಾಂ, ಹೇಳು ಇದ್ದ ಇದ್ದ ಚಕ್ಳು ಒಂದು. ಹಾಂ ಬೇಸ್ ನಿಜಲ್ವೇ ನನಗೆ ಇದೇನು ವರ್ಕ್ ಮಾಡ್ತಾ ಇರೋದು ಏನು ಕಾಣಲ್ಲ ಅನಿಸ್ತಿತ್ತು. ಬಟ್ ಅದ್ರ ಮೇಲೆ ಕುತ್ಕೊಂಡಾಗೆ ಗೊತ್ತಾಗೋದು. ಸಿಕ್ಕಾಬಟ್ಟೆ ಮಸಾಜ್ ಮಾಡುತ್ತೆ ಬ್ಯಾಕ್ ಸೈಡು. ಒಳ್ಳೆ ಸಖತ್ತಾಗೈತೆ. ಬೆನ್ನಿಗೆ ಮಾತ್ರ ಒಳ್ಳೆ ಮಸಾಜ್ ಮಾಡ್ತದೆ ಗೈಸ್. ಕಾಲಿಗೆ ಮತ್ತು ಇವಕ್ಕೆಲ್ಲ ಒಳ್ಳೆ ಸಖತ್ತಾಗಿ ಮಸಾಜ್ ಮಾಡುತ್ತೆ. ಯಾವ ಥರ ಅನಿಸ್ತಿದ್ದೆ? ಹಾಂ, ಯಾವ ಥರ ಆಯ್ತಿದ್ದು? ಒಂದು ತಗೋಗಿ ಮಡಿಕೋಬೇಕು ಮನೆಗೆ ಸಾಲ ಹೊತ್ತು ಕೆಲ್ಸದಿಂದ ಬಂದು. ಯಾಕೆ ಮದಿಕಂದ್ರೆ ನಿಮ್ಮದಿದೆ ಸ್ವರ್ಗದೇ. ಸ್ವರ್ಗ ಚೆನ್ನಾಗಿ ಸಿಕ್ಕಾಬಟ್ಟೆ ಸಖತ್ತಾಗೈತೆ ಇದು ಮಸಾಜ್ದು. 300 ರುಪೀಸು. ಎಷ್ಟು 20 ನಿಮಿಷಕ್ಕೆ 300 ರುಪೀಸ್ ಅಂತ. ಲಾಸ್ ಇಲ್ಲ ನಿಜವಾಗ್ಲೂ ದೇವರಣಗೆ. ಒಂಥರ ಚೆನ್ನಾಗೈತೆ. ಬ್ಯಾಕ್ ಸೈಡ್ ಏನಾದ್ರು ಪೇನ್ ಗೀನಿದ್ರೆ ಕಂಟ್ರೋಲ್ ಆಯ್ತದೆ. ಹೋಯ್ತದೆ ಅನಿಸುತ್ತೆ ಮೋಸ್ಟ್ಲಿ, ಕಂಟ್ರೋಲ್ ಆಯ್ತದೆ. ಈ ಥರ ಮಾಡ್ತಿರೋದು ಇದು ಆಪ್ಷನ್. ಇದು ಆಪ್ರೇಟ್ರು. ಗೈಸ್ ಕೆಲಸ ಎಲ್ಲ ನೋಡಾಯಿತು, ಮತ್ತು ಮಸಾಜ್ ಕೂಡ ಮಾಡಿಸ್ಕೊಂಡಾಯ್ತು. ಫ್ರೀಯಾಗಿ ಮಾಡಿಸ್ಕೊಂಡಂಗೆ ಆಯಿತು. ಈಗ ಹೊಲ್ತಾ ಇದ್ದೀವಿ, ಮನೆಗೆ ಹೋಗ್ತಿದ್ವಿ. ಇಲ್ಲಿ ಬಂದಿದ್ದಕ್ಕೂ ಏನು ಮೈಸೂರಲ್ಲಿ ಇದನ್ನು ಮಾಲ್ನು ನೋಡ್ಕೊಂಡಂಗೆ ಆಯಿತು. ಕೆಲಸನೂ ನೋಡ್ಕೊಂಡಾಯಿತು. ಮತ್ತು ಮಸಾಜ್ ಗಿಸಾಜ್ ಎಲ್ಲ ಆಯಿತು. ಮತ್ತು ಈಗ ಹೊರಡಬೇಕು. ಮತ್ತು ಕೆಲಸ ಇದು ಯಾವಾಗ ಸ್ಟಾರ್ಟ್ ಮಾಡ್ಕೊಳ್ಳೋದು? ಅರ್ಜೆಂಟಿದು ಕೆಲಸ. ಅರ್ಜೆಂಟ್ ಅಂದರೆ ಸಾಯಂಕಾಲ ಎಲ್ಲ ಲೀಸ್ಟ್ ಮಾಡಿ ಕಳಿಸ್ಬೇಕು. ಕೊಟೇಶನ್ ಮೆಟೀರಿಯಲ್ ಲಿಸ್ಟು ಕಳಿಸಿದ್ರೆ ಅವ್ರೇನು ಹತ್ರ ಮಾಡಲೇಬೇಕು. ಆಮೇಲೆ ಇಲ್ಲಿ ಕೆಲಸದವರು ಅಪ್ರೂವ್ ತಗೊಂಡಿದ್ದಾರೆ. ಅಂದರೆ ನಾವು ಎಲ್ಲ ಹೊರಗಡೆ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಒಳಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದು ಎಲ್ಲ ಫಿಟ್ಟಿಂಗು ಅಷ್ಟೇ, ಫೈನಲ್ ಫಿಟ್ಟಿಂಗ್ ಮಾಡಬೇಕು ಅಷ್ಟೇ. ಇಲ್ಲಿ ಎಲ್ಲ ಹೊರಗಡೆ ಕೆಲಸ ಮನೆ ಹತ್ರ ಬಂದೆ. ಇನ್ನೂ ಕೈ ಕಾಲೆಲ್ಲ ತೊಳೆದಿಲ್ಲ, ಮತ್ತು ಧೂಳೆಲ್ಲ ಹಂಗೆ ಮೊಗ್ತಲೆ ಹಂಗೆ ಐತೆ. ಇದನ್ನು ಮೊದಲು ತೊಳಿಬೇಕು. ತೊಳಿನಿಲ್ಲ ಅಂದರೆ ಕಡ್ತಾ ಬರ್ತದೆ, ಒಂಥರ ಮೈಯೆಲ್ಲ ಕಡ್ತಾ ಬರ್ತದೆ, ಮೈಯಲ್ಲೆಲ್ಲ ಇರ್ತದೆ. ಸ್ನಾನ ಮಾಡಬೇಕು. ಮತ್ತು ನಮ್ಮವ್ವ ನೋಡಿ ಬಂದರೆ, ಮನೆಗೆ ಬಂದರೆ ತಿರುಗು ದೀಪ ಹಚ್ತವ್ರೆ. ನೆನ್ನೆ ಚೌತಿ ಮಾಡಿದ್ರು. ಇವತ್ತು ಏನು ಮಾಡ್ತಿದ್ದೇವ? ಇವತ್ತೇ ಚೌತಿ. ಇವತ್ತೇ ಚೌತಿ? ಮತ್ತು ಹಂಗಾರೆ ನೆನ್ನೆ ಯಾವ ಚೌತಿಯಾ? ನೆನ್ನೆ ಚೌತಿ ಅಂದ್ಬಿಟ್ಟು ಆಗುತ್ತಿಲ್ಲ ಅಂತು. ನೆನ್ನೆ ಚೌತಿ ಅಲ್ವಾ? ಇವತ್ತು ಚೌತಿನಾ? ಮತ್ತೆ ನೆನ್ನೆ ಪಂಗ್ಲು ಮಾಡಿ ಮತ್ತೆ ಇದೆಲ್ಲ ಗಣಪತ ಪೂಜೆ ಗರ್ಕೆ ಎಲ್ಲ ಸಿಗಿಸಿ ಮತ್ತೆ ಎಲ್ಲ ವೇಸ್ಟ್ ಆಯ್ತಲ್ಲ. ನೆನ್ನೆ ಚೌತಿ ಮಾಡಿದ್ದು ನೀನು ಏನಂತ ಬೇಡ್ಕೊತಿದ್ದೇವ? ನಿಮ್ಮ ಅತ್ತೆಗೆ ಈ ಥರ ಸ್ಟ್ರಾಂಗ್ ಆಗಿ ಹಚ್ತಿದೆ. ಎಸ್ ನಮ್ಮ ನೋಡಿ ಹೈಟ್ ಸಾಕಾಗಲ್ಲ ಅಂದ್ಬಿಟ್ಟು ಮಂಚ ಮೇಲೆ ಹತ್ಬಿಟ್ಟು ಪೂಜೆ ಮಾಡೋದು. ಈ ಮಂಚ ಇಲ್ಲಿ ಇದು ಅಲ್ಲಿತ್ತು, ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕ್ತಿಟ್ಕೆ ನಮ್ಮವ್ಗೆ ಭಾರಿ ಹೆಲ್ಪ್ ಆಯ್ತಾ ಇದೆ ಇದು ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ. ಮತ್ತು ನಮ್ಮ ಅಪ್ಪ ಅಂಗಡಿ ಇದ್ರು ಅವರೇ. ಅಲ್ಲಿ ನೋಡಿ ನಮ್ಮ ತಾಯಿ ಯಾವ ಥರ ಪೂಜೆ ಮಾಡ್ತಾವ್ರೆ. ಇದೇನು ಇವಳು ನೆನ್ನೆಯಿಂದ ಸೀರೆಗಳನ್ನ ಭಾರಿ ಮಡ್ಸಾಕ್ತಾವಳೆ, ಏನು ಅನ್ನೋದೇ ಗೊತ್ತಿಲ್ಲ. ಇವಳು ಈ ಥರ ಮಡ್ಸಾಕ್ತಿದ್ದವಳೆ ಎಲ್ಲ. ನಮ್ಮ ಅಕ್ಕನ ಮಗ ಇದ್ದಿದ್ರೆ ಇತ್ತಾಗ ಬರ್ತಾನೆ ಇರಲಿಲ್ಲ ಇವಳು. ಇವಾಗ ಬಂದು ಕೆಲಸ ಮಾಡ್ತಾವಳೆ. ನಮ್ಮ ಸೀರೆನೇ ಮಡ್ಸಾಕ್ತಾವಳೆ ಜಾಸ್ತಿ. ಅದೇನಂತ ಗೊತ್ತಿಲ್ಲ. ಅವಳ ಬಟ್ಟೆಗಳನ್ನೇ ಮಡ್ಸಾಕಂದಿಲ್ವ ಕಣೆ ಇವಳು. ಇವತ್ತು ಚೋತಿ. ಇವತ್ತು ನಾವು ಏನಾರು ಮಾಡೋದ್ರ ಮೊಟ್ಟೆ ಮಾಡಿದ್ರೆ ಮೊಟ್ಟೆ ಸಾಂಬಾರು 3 ದಿನ ಗಂಟೆ ಮಾಡ್ಬೇಡ. ಭಾನುವಾರ ಅದಕ್ಕ ಭಾನುವಾರ ಹಂಗಾರೆ ಅಲ್ಲಿ ಗಂಟೆ ಸದಗ ಕಣೆ. ಏನು ಸತ್ತಾಗಲ್ಲ. ಸತ್ತೋಗ್ಲಿ ಅಂತ ಮಾಡೋದು, ಚೆನ್ನಾಗಾಗ್ಲಿ ನನ್ನ ಮಕ್ಳುಗಳು ಅಂತೇನ ಮಾಡೋದು. ನೀವಿದ್ರೇನೋ ನಾವು ನಿನ್ ಕಣ್ಣು ಕಾಣ್ಬಾರ್ದಂಗೆ ಮಾಡ್ಕೊ ತಿನ್ನೋದೇ ಬೆಟರ್ ಕೊಂಬಿಡು. ನಾ ಮಾಡದೆ ನೀವು ಹೋಗುವ ಅಂಗಡಿ ಹತ್ರ ನೀ ಅಂಗಡಿ ಹತ್ರಕ್ಕೆ ಹೋಗಿ ಇಲ್ಲಿ ಇರ್ಬೇಡ ಮನೇಲಿ. ಇರ್ಲಣ ಎಲ್ಲಿಯ ಅಲ್ಲಿ ಕೊಡ್ತು ಕನ್ನಡಿ. ಯಾರ ಅವಣ್ಣ? ಯಾವಣ್ಣನ? ಇದೇನೋ ಇದು ತೊಳೆದಿದ್ಯಾ? ತೊಳೆದಿಲ್ಲ. ಮತ್ತೆ ನೀರು ಅಂತ ಕಿತ್ಕೊ ಬಂದಾಗ
ಕಿತ್ಕ ಬಂದಂಗೆ ಹೆಂಗೆ ಆಯ್ತು ತೊಳಿಬಾರ್ದಿದಾ ತೊಳ್ಕೊ ತೊಳ್ಕ ತಿನ್ಬೇಕಾ ತೊಳ್ಕೊತೀನಿ. ನಿಜಲಿ ಎಲ್ಲ ಹಣ್ಣು ಹಿಂಗೆ ತೊಳ್ಕ ತಿಂದ್ಯಾ ನೋಡು ನೇರಳೆಣ್ಣು ಯಾವ್ದು ಒಳ್ಳೇದವ ಒಳ್ಳೇದು ಇದು ತಿನ್ಬೇಕು. ಅದೇ ಯಾವ್ದು ಒಳ್ಳೇದ ಅಂತ ಯಾವ್ದು ಒಳ್ಳೇದು ನೇರಳೆಣ್ಣು ನೇರಳೆಣ್ಣು ಹ್ಞೂ ಅದಕ್ಕಿಂತ ನಮಗೂ ಗೊತ್ತೇ ಇಲ್ಲ ಸರಿ. ಅದಕ್ಕಂತ ನಿಂಗೆ ಗೊತ್ತಿಲ್ಲ ಸರಿಯಾಗಿ ಮತ್ತೆ ಒಳ್ಳೇದು ಅಂದ ಒಳ್ಳೇದು ಇದೆ ಒಳ್ಳೇದು ಅಂತ ಇದೇ ಒಳ್ಕಲ್ಗೆ ಹಾಕ್ಬಿಟ್ಟು ಆಡ್ಸ್ಕಿಡಿಸ್ತಾ ಹೆಂಗವ ಇಲ್ಲ ತೊಳಿತಾವ್ರಿ ಅದರಲ್ಲಿ ಬೇರೆ ತೊಳ್ಕತ್ತೀನಿ. ಯಾವ್ದಲ್ಲ ಇದ್ರಲ್ಲಿ ತೊಳಿತಿದ್ಯ ತೊಳೆಯಲ್ಲ ಬಿಡು ನಾನು ಇದ್ರಲ್ಲಿ ಸತಿ ತೊಳ್ಕತ್ತೀನಿ. ನಿನ್ಗ ನಿಜಲ್ಲಿ ನಿನ್ಗೆ ಯಾರ ಬುದ್ಧಿ ಕಳ್ಸ್ಕೊಟ್ಟವ್ರು ಹೇಳು ಮಂತ ಅದ್ ಯಾವ್ದು ಪಂಗ್ಳು ಇವತ್ತು ಪಂಗ್ಳು ಮಾಡ್ಬಿಟ್ಟು ಅದ್ರೊಳಗೆ ತೊಳಿತಿದ್ದಿಲ್ಲ ನಿನ್ಗೆ ಅಂಕ್ಸಂಟ ಬಂದಿರೋದು ಎಷ್ಟು ಹೇಳು ಮತ್ತೆ ಎದ್ದಿ ನೀರ್ ಮನ್ಗೆ ಹೋಗಿ ನೇರಳನ್ನು ತೊಳೆಯಕಾಯ್ತಿಲ್ಲ ನಿನ್ ಕೈಲಿ. ಅಯ್ಯೋ ಶಿವನೇ ಅಪ್ಪನೇ ಗಣಪತಪ್ಪ ಎಲ್ಲಿದೆ ಅಪ್ಪೋ ಹೊಡ್ತೀನಿ. ಹಾ ಅಲ್ಲಿ ಪಂಗ್ಳು ತೊಳಿತಿದ್ದೀರ ಅಯ್ಯ ಏನಪ್ಪ ಹಿಂಗಾದ್ರ ಯಾವತ್ತೂ ಅಮ್ಮ ರಾಗಿ ರೊಟ್ಟಿ ಮಾಡೋದು ಹೆಂಗ ಹಾಂ ರಾಗಿ ರೊಟ್ಟಿ ಅಂದ್ರೆ ಸುಡೋದು ಹಿಂಗೇನು ಸುಟ್ಟ ಅದೇ ಹೆಂಗ ಮಾಡೋದು ಅಂತ ಕಲ್ಸ್ಬೇಕು ಕಲ ಕಲ್ಸ್ಬೇಕಾ ಕಲ್ಸ್ಕ ಸುಡೋದು. ಯಾವ ಥರ ಅದೇ ಮೊದ್ಲು ಹೇಳು ಯಾವ ಥರ ಕಲ್ಸೋದು ಅಂತ. ಸಿಟ್ನೆ ಹಾಕಲ್ಲ ಯಾವ್ದ್ರಲ್ಲೂ ಇಲ್ಲ ರಾಗಿ ಸಿಟ್ನೆ ಹಾಕಲ್ಲ. ಮೊದ್ಲೆಲ್ಲ ನಾವು ಏನು ಹಾಕ್ತಿದ್ದಿಲ್ಲ. ಹಾಂ ಈಗ ಅದೆಲ್ಲ ನೀನು ಅಪ್ಲಿ ಎತ್ಕೊಬತ್ತಾವಳ ಇವಳು ಎಲ್ಲ ನನಗೆ ಕೊಡಕ ಅಪ್ಲಿ ಎತ್ಕೊಬತ್ತಾವಳಲ್ಲಪ್ಪ ನನಗೆ ಪ್ರೀತಿಯಿಂದ ಹೆಂಗೆ ಅಮ್ಮ ಮುದ್ದೆ ಮಾಡೋದು ಕಷ್ಟನಾ ಇಲ್ಲ ರಾಗಿ ಇದು ಯಾವ್ದಪ್ಪ ಅದು ರಾಗಿ ರೊಟ್ಟಿ ಮಾಡೋದು ಕಷ್ಟನಾ? ರಾಗಿ ರೊಟ್ಟಿ ರಾಗಿ ರೊಟ್ಟಿ ಈಗ ಮೊದ್ಲು ಥರ ಹೇಳಲ್ವಾ ಯಾಕ ನಮ್ಮಲ್ಲೂ ರಾಗಿ ಬನಿ ಬರ್ತಿತ್ತು ಈಗ ಬನಿ ಇಲ್ಲ. ಬನ್ನಿ ಬರಲ್ವಾ ಯಾಕೆ ಬರಲ್ಲ? ಈಗ ಹಂಗೆ ಕಡೆ ಒಂಥರ ಮಾಲ್ ತಿಂದಾಗ ರುಚಿ ಇಲ್ಲ ಮರಳು ತಿನ್ನಂಗದ್ದ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಗೋಧಿ ಹಸಿಟ್ಟು ಹ್ಮ್ ಮೈಲ ಹಸಿಟ್ಟು ಅದಲ್ಲ ಅದು ಹಾಕಕ್ ಕೊಡ್ಬೇಕು. ಹಾಂ ಗೋಧಿ ಹಸಿಟ್ಟು ಮೈಲೆ ಹಸಿಟ್ಟು ರಾಗಿ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಕಾಲ್ಸ್ಕೊಂಡು ಸುಡೋರು. ಅಮ್ಮ ರಾಗಿ ಮುದ್ದೆ ಸರಿಯಾ ಇಲ್ಲ ರಾಗಿ ರೊಟ್ಟಿ ಸರಿಯಾ? ಮುದ್ದೆ ರಾಗಿ ಮುದ್ದೆನೂ ಸರಿ ರೊಟ್ಟಿನೂ ಸರಿಯೇ ಸುಡ್ಬೇಕಾರೆ ಯಾಕೆ ಸುಡ್ರ ನೋಡೋಕೆ ಆಗಲ್ಲ. ಅಕ್ಕಿ ರೊಟ್ಟಿನೇ ಸುಡು ಅಂದ್ರೆ ಸುಡಲ್ಲ ಇವ. ಹಾಂ ರಾಗಿ ರೊಟ್ಟಿ ಸುಟ್ರ ಆಮೇಲೆ ಏನು ಮಾಡೋದು? ಒಂದು ಅರ್ಧ ಪಾವ್ ಹಾಕ್ತೀನಿ. ಏನು ಮಾಡಂಗಿಲ್ಲ. ಏನು ಮಾಡಂಗಿಲ್ಲ. ಒಂದು ಅರ್ಧ ಪಾವ್ ಹಾಕ್ತೀನಿ. ಆಮೇಲೆ ಇವಾಗ 10-15 ಸಾವಿರ ರೂಪಾಯಿ ಹೊಲಗಳು ಬಂದವ ಹೆಂಗ್ ಉರಿತಾವ ಗೊತ್ತಾ? 10-15 ಸಾವಿರ ಹೊಲ್ದ ಈಗ ಗ್ಯಾಸ್ ಸಿಲಿಂಡರ್ ಇದಾಯ್ತಲ್ವಾ ಕಮ್ಮಿ ಆಯ್ತಲ್ವಾ ಹೋಟ್ಲವರೆಲ್ಲ ಅಂತ ಹೊಲನೇ ತಗೊಂಡಿರೋದು 10-15 ಸಾವಿರ. ಏನು ಅಲ್ಲಣ್ಣ ಮಾಮೂಲಿ ಇದ್ರು ಅಲ್ಲ ಗ್ಯಾಸ್ನಾಗ ಆದ್ರೆ ಅದು ಸೋದ ಹಾಕಿದ್ರ 15 ಸಾವಿರ ಕೊಡ್ಬೇಕಂತ ಒಂಚೂರು ಹೊಗೆ ಬರಲ್ಲ. ಕೆಲಸ ಎಲ್ಲ ನಿಂಗೆ ಒಂದ್ ಕರೆಂಟ್ ಅದ್ ಹಾಕ್ಬಿಟ್ರ ಹೊಗೆ ಎಲ್ಲ ಒಂಚೂರು ಬರೋದೇ ಇಲ್ಲ. ಏನು ಬೇಡ ನಮ್ಗೆ ಅವೆಲ್ಲ ಬೇಡ. ಕಣಮ್ಮ ಅಮ್ಮ ಗ್ಯಾಸ್ ಉಳಿಸ್ಬೋದು. ಹೋಟ್ಲಲ್ಲಿ ಮಡಿಕೊಂಡವ್ರು ಮಾಡ್ತಾರೆ ನಮ್ಗೆ ತಿಕ್ಲ 1200 ತಿಂಗ ಉಳಿಸ್ಬೋದಲ್ಲ. ನೀನು ತಿಂಗ ಏನ್ ಕಟ್ತೀಯ? ಒಂದ್ 3-4 ತಿಂಗ ಆಯ್ತಪ್ಪ. ಏನ ಗ್ಯಾಸು 3-4 ತಿಂಗ್ಳ ಅದ ಇನ್ನೇನ ಒಂದ್ ತಿಂಗಳಿಗೆ ಖಾಲಿ ಆಗೋಯ್ತಾ ಗ್ಯಾಸು? ಅದೇಂಗ್ ಒಂದ್ ತಿಂಗ್ಳು ಗ್ಯಾಸ್ ಖಾಲಿ ಆಗೋದು ಕಣಮ್ಮ ಒಂದ್ ತಿಂಗಳಿಗೆ ಖಾಲಿ ಆಗೋಯ್ತಾ? ತಕೊಂಡು ನೀನು ಟೈಮ್ ಡೇಟ್ ಮಡಿಕೊಳ್ಳಕಮ್ಮ ನಾವು ಡೇಟ್ ಮಾಡಿಕೋಬೇಕು. ಈಗ ನಾವು ಈಗ ಪಿಟ್ ಮಾಡ್ಕೊಂಡೆ ಯಾವತ್ತು ಪಿಟ್ ಮಾಡ್ಸಿದೆ ಇನ್ನೊಂದು ತುಂಬಿಸ್ಬೇಕು ಈಗ ಸಿಲಿಂಡರ್. ಈಗ ಗೌರಿ ಹಬ್ಬದಲ್ಲೂ ಇದು ಯಾವ್ದೋ ಹಬ್ಬ ಮಾಡಿದ್ರಲ್ಲ ಯಾವ ಹಬ್ಬ? ಅದೇ ಮರಿ ಕೂದು ಆಗೋಸಿ ಉರಿಸವ್ರ. ಈಗ ಮೊದ್ಲು ತರ ಹೊಲದ್ ಮಾಡಕ್ಕಾಗಲ್ಲ ಅಡ್ಗೆ. ಯಾರು ಮಾಡಿದ್ರಲ್ಲ ಮಸಿ ಐತ ಅಂತವ ಗ್ಯಾಸ್ ಸರಿ ಅಲ್ವಾ ಆ ಕಾಲದಲ್ಲೆಲ್ಲ? ಅಂದ್ರ ಹೊಲನೇ ಸರಿ ಇದ್ವಾ ಮಾಡಲ್ವಲ್ಲ ಇವ್ರು ಬೆಳಗ್ಬೇಕು ಅಂತಾರ. ಈಗ ಗಾಗ್ಲಕ್ಕಮ್ಮ ಆಮೇಲೆ ಈಗ 5 ನಿಮಿಷಕ್ಕೆ ಅನ್ನ ಬೇದೋಯ್ತ. ಈಗ ಹೊಲ ಅಡ್ಗಾದ್ರ ಅನ್ನನು ಸಾರು ಎಲ್ಲ ಚೆನ್ನಾಗಿರ್ತ ಮಾಡೋ ಎಂತ ಚುಚ್ಚ ಅಂದ್ರ ಗ್ಯಾಸ್ ಸರಿ ಕಣಮ್ಮ. 5 ನಿಮಿಷಕ್ಕೆ ಅನ್ನ ಆಗೋಯ್ತ. ಹೊಲಲ್ಲಾದ್ರ ಅದ ಬಸ್ತು ಗಿಸ್ತು ಎಲ್ಲ ಮಾಡ್ಬೇಕು. ಬೇಯಿಸಿ ಅದನ್ನ ಬಸ್ತು ಹೊಲ ಎಲ್ಲ ಆಮೇಲೆ ಕಪ್ ಸುತ್ಕೊಬಿಡ್ತಾ ಆಮೇಲೆ ಹೊಗ ಸುತ್ಕತ್ತ ಆಮೇಲೆ ಉರ್ಬ ಗಂಟೆ ಆಗಲ್ಲ. ಒಟ್ನಲ್ಲಿ ಗ್ಯಾಸ್ ಸರಿ ಸರಿ ಹೇಳ್ಕೋಬೇಕು ಅಷ್ಟೊತ್ತು ರಾತ್ರಿ ಅಡುಗೆ ಮಾಡ್ತೀನಿ. ಈಗ ಆಗಲ್ಲ ಅಂದೆ. ಈಗ ಮಾಡ್ದಾರೆ ಇವ್ರು ಮಾಡ್ದಾರ ಈಗ
ಮಾಡ್ತಾರೆ ಈಗ ಈಗ ಜೂಮ್ ಮಾಡಕ್ಕಂತಮ್ಮ ಟೆಕ್ನಾಲಜಿ ಇನ್ನೂ ಮುಂದಕ್ಕೆ ಹೋಯ್ತದ ಅವತ್ತು ಹಿಂದಕ್ಕೆ ಬರಲ್ಲಕ್ಕಮ್ಮ. ಈಗ ಯಾರ ಮನೇನು ಒಳ್ಕಲೆ ಇಲ್ದಂಗ ಹೋಯ್ತ ನೋಡು. ಒಳ್ಕಲ್ ಅವ ಅದಕ್ಕಿಲ್ಲ ಇರೋ ಒಳ್ಕಲೆ ಇರಲ್ಲ ಈಗ. ಒಳ್ಕಲ್ ಮಿಕ್ಸಿ ಕರೆಂಟ್ ಕೆಟ್ಟೋದ್ರೆ ಇನ್ನೇರ್ತಲ್ಲ ಕರೆಂಟ್ ಬರೋದೇ ಇಲ್ವಾ ಕಾಯ್ಕೋಬೋದದ್ರ ಕಾಯ್ಕೊಂಡೇ ಮಾಡೋದು ಮಟ.